बिहार में पहले हम लोग देखते थे बूथ लूटा जाता था, लालू जी के जमाने में बूथ लूट लिया जाता था। पिछले बार चुनाव में ರಿಸಲ್ಟ್ ಲೂಟ್ ಆಗಯಾ। ಬಿಹಾರದಲ್ಲಿ ನರೇಂದ್ರ ಮೋದಿ, ನಿತೀಶ್ ಕುಮಾರ್ ಈಗ ಭಯ ಪಡ್ತಾ ಇರೋದು ಯಾರಿಗೆ? ಈಗ ಬಿಜೆಪಿ ಅಡ್ಡದಾರಿ ಹಿಡಿದು ಚುನಾವಣೆಯನ್ನ ಗೆಲ್ಲೋದಕ್ಕೆ ಹೊರಡ್ತಾ. ಬಿಜೆಪಿಗೆ ಆತಂಕ ಇರೋದು ತೇಜಸ್ವಿ ರಾಹುಲ್ ಬಗ್ಗೆ ಅಲ್ಲ, ಅದು ಜನ್ಸುರಾಜ್ ಪಕ್ಷದ ಪ್ರಶಾಂತ್ ಕಿಶೋರ್ ಬಗ್ಗೆ ಅನ್ನೋ ವಿಚಾರಗಳು ಈಗ ಬಿಹಾರದಲ್ಲಿ ಬಹಳ ಚರ್ಚೆ ಆಗ್ತವೆ. ಹಾಗಾದ್ರೆ ನಿಜಕ್ಕೂ ಮೋದಿ ಆತಂಕ ಪಡ್ತಾ ಇದ್ದಾರಾ? ಮೋದಿ ಬಿಹಾರ ಚುನಾವಣಾ ಪ್ರಚಾರಕ್ಕೆ ಇಳಿಯೋ ಮೊದಲೇ ಜನ್ಸುರಾಜ್ ಪಕ್ಷ ನವೆಂಬರ್ 14ಕ್ಕೆ ಅತ್ಯಂತ ಹೆಚ್ಚು ಸೀಟ್ಗಳನ್ನ ಗೆಲ್ಲೋದಕ್ಕೆ ಸಾಧ್ಯನಾ? ಪ್ರಶಾಂತ್ ಕಿಶೋರ್ ಅನ್ನೋ ರಣತಂತ್ರಗಾರ ದೇಶದಲ್ಲಿ ಚಾಯ್ ಪೇ ಚರ್ಚಾ ಹಾಗೆ ಅಚ್ಚೇ ದಿನ ಆನೆ ವಾಲೆ ಅಂತೇಳಿ ನರೇಂದ್ರ ಮೋದಿಯನ್ನ ಅಧಿಕಾರಕ್ಕೆ ತಂದ ಪ್ರಶಾಂತ್ ಕಿಶೋರ್, ಅದರ ಹಿಂದಿದ್ದ ರಣತಂತ್ರಗಾರ ಪ್ರಶಾಂತ್ ಕಿಶೋರ್ ಈ ಬಾರಿ ಬಿಹಾರದಲ್ಲಿ ನರೇಂದ್ರ ಮೋದಿ ಅದೇ ನಿತೀಶ್ ಕುಮಾರ್ ರನ್ನ ಮಕಾಡೆ ಮಾಡ್ತಾರ. ಯಾಕಂದ್ರೆ ನಿತೀಶ್ ಕುಮಾರ್ ಗೆಲುವಿಗೂ ಕೂಡ ಇದೇ ಪ್ರಶಾಂತ್ ಕಿಶೋರ್ ರಣತಂತ್ರವನ್ನ ಈ ಹಿಂದೆ ಹೆಣೆದಿದ್ರು. ಈಗ ಅದೇ ಪ್ರಶಾಂತ್ ಕಿಶೋರ್ ಭಯ ಬಿಜೆಪಿಯಲ್ಲಿ ಕಾಣಿಸ್ತಾ ಇದೆಯಾ? ಯಾಕಂದ್ರೆ ಈಗ ಚರ್ಚೆ ಆಗ್ತಾ ಇರುವಂತ ವಿಷಯ ಅಂದ್ರೆ ಬಿಜೆಪಿ ಇಲ್ಲಿಯವರೆಗೂ ಲಾಲು ಹಾಗೆ ಬೇರೆ ಬೇರೆ ಪಕ್ಷಗಳೇನ್ ಮಾಡ್ತಾ ಇತ್ತಲ್ಲ, ಬೂತ್ ಅನ್ನೇ ಲೂಟ್ ಮಾಡೋದು, ಅಂದ್ರೆ ವೋಟ್ಗಳನ್ನ ಹಾಕೋದಿಕ್ಕೆ ಬಿಡದೇನೆ ತಾವೇ ತಮಗೆ ಬೇಕಾದವರಿಗೆ ಬೂತ್ ಗಳಲ್ಲಿ ವೋಟ್ ಅನ್ನ ಹಾಕ್ಸೋದು. ಅದಾದ ನಂತರ ಆ ರೀತಿ ಲಾಲು ಕಾಲದಲ್ಲಿ ಚುನಾವಣೆ ನಡೀತಾ ಇತ್ತು ಅಂತ ಪ್ರಶಾಂತ್ ಕಿಶೋರ್ ಹೇಳ್ತಾ ಇದ್ರೆ, ಇತ್ತೀಚೆಗೆ ಹೇಗ್ ನಡೀತಾ ಇದೆ ಅಂದ್ರೆ ರಿಸಲ್ಟ್ ಅನ್ನೇ ದರೋಡೆ ಮಾಡ್ತಾ ಇದ್ದಾರೆ. ರಿಸಲ್ಟ್ ಅನ್ನ ತಮ್ಮ ಪರವಾಗಿ ಹಾಕ್ಸ್ಕೊಂಡ್ರು. ಕಳೆದ ಬಾರಿ ಬಿಜೆಪಿಯವರು ಒಂದಷ್ಟು ಕ್ಷೇತ್ರಗಳಲ್ಲಿ, ಪೈಪೋಟಿ ಇದ್ದಂತ ಕ್ಷೇತ್ರಗಳಲ್ಲಿ, ಅತ್ಯಂತ ಕಡಿಮೆ ಅಂತರದಲ್ಲಿ ಗೆದ್ದಂತ ಕ್ಷೇತ್ರಗಳಲ್ಲಿ ರಿಸಲ್ಟ್ ಅನ್ನ ತಮ್ಮ ಪರವಾಗಿ ಬರ್ಸ್ಕೊಂಡ್ರು, ದಬಾಯಿಸಿ ಅದನ್ನ ಬಿಜೆಪಿ ಮಾಡ್ತು, ಎನ್ಡಿಎ ಮಿತ್ರ ಪಕ್ಷಗಳು ಮಾಡ್ತು. ಈಗ ಉಮೇದುವಾರರನ್ನೇ, ಅಂದ್ರೆ ಯಾರು ಆಗಿದ್ದಾರೋ ಅವರನ್ನೇ ಕದಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಈಗಾಗಲೇ ಜನ್ಸುರಾಜ್ ಪಕ್ಷವನ್ನ ಸೇರಿದ್ದಂತಹ ಶಶಿ ಶೇಖರ್ ಸಿನ್ಹಾ ಅನ್ನುವಂತ ನಾಯಕರನ್ನ ಬಿಜೆಪಿ ತನ್ನ ಕಡೆ ಸೇರಿಸಿಕೊಂಡಿದೆ. ಅಂದ್ರೆ ಇನ್ನೇನು ನಾಮಪತ್ರವನ್ನ ಸಲ್ಲಿಸಿದವ್ರನ್ನ ಕೂಡ ವಾಪಸ್ ಕರ್ಕೊಂಡಿದೆ. ಸತ್ಯಪ್ರಕಾಶ್ ತಿವಾರಿ ಜನ್ಸುರಾಜ್ ಪಕ್ಷದಿಂದ ನಾಮಪತ್ರ ಸಲ್ಲಿಸಿದ ಬಳಿಕ ಅದನ್ನು ವಾಪಸ್ ಪಡ್ಕೊಂಡ್ರು. ಇದರ ಹಿಂದೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ ಅವರ ಮನೆಗೆ ಹೋಗಿ ಮಾತಾಡಿರುವಂತದ್ದು, ಅದರ ಫೋಟೋಗಳೆಲ್ಲ ಹೊರಗಡೆ ಬಂದಿದ್ದಾವೆ. ಹಾಗಾಗಿ ಬಿಜೆಪಿ ಸೋಲಿನ ಭಯದಲ್ಲಿದೆ. ನವೆಂಬರ್ 14ಕ್ಕೆ ಜನ್ಸುರಾಜ್ ಪಕ್ಷ ಬಹುಮತವನ್ನ ಪಡ್ಕೊಳ್ಳುತ್ತೆ, ನೋಡ್ತಾ ಇರಿ ಅಂತ ಪ್ರಶಾಂತ್ ಕಿಶೋರ್ ಸವಾಲ್ ಹಾಕ್ತಾ ಇದ್ದಾರೆ. ಹಾಗಾದ್ರೆ ಬಿಜೆಪಿಗೆ, ಜೆಡಿಯುಗೆ ಇದು ಜನ್ಸುರಾಜ್ ಪಕ್ಷವೇ ದೊಡ್ಡ ಸವಾಲಾಗಿ ಪರಿಣಮಿಸಿದ್ಯಾ? ಹೌದು. ಸದ್ಯ ಬಿಜೆಪಿ ಎದುರಿಸಬೇಕಾಗಿದ್ದು ಆರ್ಜೆಡಿ, ಕಾಂಗ್ರೆಸ್ ಅನ್ನ ಅಂತ ಅನ್ಕೊಂಡಿದ್ದವರಿಗೆ ಜನ್ಸುರಾಜ್ ಪಕ್ಷಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ತುಂಬಾ ಎಜುಕೇಟೆಡ್ ಆದಂತ ಕ್ಯಾಂಡಿಡೇಟ್ಗಳು, ಡಾಕ್ಟರ್ಗಳು, ಲಾಯರ್ಗಳು, ಬೇರೆ ಬೇರೆ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಂತವರು ಜನ್ಸುರಾಜ್ ಪಕ್ಷದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಹೇಗೆ ಆಮ್ ಆದ್ಮಿ ಪಕ್ಷಕ್ಕೆ ದೆಹಲಿಯಲ್ಲಿ ಒಂದು ದೊಡ್ಡ ಶಕ್ತಿ ಸಿಕ್ತೋ, ಎಲ್ಲ ಎಜುಕೇಟೆಡ್ ವರ್ಗದವರು, ತುಂಬಾ ಸೆನ್ಸಿಬಲ್ ಆದಂತಹ ಜನ ಆಮ್ ಆದ್ಮಿ ಪಕ್ಷದ ಪರ ನಿಂತ್ಕೊಂಡ್ರು. ಅದೇ ರೀತಿ ಬಿಹಾರದಲ್ಲಿ ಕೂಡ ಬಿಹಾರದ ಅಲ್ಲಿನ ಭ್ರಷ್ಟಾಚಾರ, ಅಲ್ಲಿನ ಆಡಳಿತದ ವೈಫಲ್ಯಗಳನ್ನ ನೋಡಿದವರು ಈಗ ಜನ್ಸುರಾಜ್ ಪಕ್ಷದ ಜೊತೆ ಕೈ ಜೋಡಿಸಿದ್ದಾರೆ. ಅದರಲ್ಲೂ ಪ್ರಶಾಂತ್ ಕಿಶೋರ್ ಅವರ ಮಾತುಗಳು, ಅವರ ವೈಖರಿಯಿಂದ ಪ್ರೇರಣೆಗೊಳಗಾಗಿದ್ದಾರೆ ಎಲ್ಲರೂ ಕೂಡ. ಯಾಕಂದ್ರೆ ಇದೇ ಪ್ರಶಾಂತ್ ಕಿಶೋರ್ 2014ರಲ್ಲಿ ನರೇಂದ್ರ ಮೋದಿ ಅಧಿಕಾರಕ್ಕೆ ಬರುವಾಗ, ದೇಶದ ಪ್ರಧಾನಿಯಾಗುವಾಗ ಅವರ ರಣತಂತ್ರಗಾರ ಆಗಿದ್ರು. ಅಚ್ಚೇ ದಿನ ಆನೆ ವಾಲೆ ಹೈ ಹಾಗೆ ಚಾಯ್ ಪೇ ಚರ್ಚಾ ಇದೆಲ್ಲದರ ಹಿಂದೆ ಇದ್ದಂತ ಮಾಸ್ಟರ್ ಮೈಂಡ್ ಅಂದ್ರೆ ಅದು ಪ್ರಶಾಂತ್ ಕಿಶೋರ್. ಹಾಗಾಗಿ ಪ್ರಶಾಂತ್ ಕಿಶೋರ್ ಅವರ ಯೋಚನೆಗಳು, ಅದರ ಪರವಾಗಿ ಜನರ ಒಲವು, ಹಾಗೇನೆ ಒಂದಷ್ಟು ಬೇರೆ ಬೇರೆ ಪಕ್ಷಗಳ ಅಭ್ಯರ್ಥಿಗಳು ಆ ಪಕ್ಷವನ್ನ ತೊರೆದು ಬಂದು ಜನ್ಸುರಾಜ್ ಪಕ್ಷದಿಂದ ನಾಮಪತ್ರ ಸಲ್ಲಿಸಿದ್ದಾರೆ. ಇದು ಬಿಜೆಪಿಗೆ ಹಾಗೆ ಜೆಡಿಯು ನಿತೀಶ್ ಕುಮಾರ್ ಅವರಿಗೆ ಆತಂಕ ಮೂಡಿಸಿದೆ ಅಂತ ಈಗ ಪ್ರಶಾಂತ್ ಕಿಶೋರ್ ಹೇಳ್ತಾ ಇದ್ದಾರೆ. ಹಾಗೆ ನೋಡಿದ್ರೆ ಬಿಜೆಪಿಗೆ ಈ ಬಾರಿ ಎದುರಾಳಿಯಾಗಿದ್ದಂತ ಆರ್ಜೆಡಿ ಹಾಗೆ ಕಾಂಗ್ರೆಸ್ ಎರಡೂ ಕೂಡ, ಜೊತೆಗೆ ಜೆಎಂಎಂ ಕೂಡ, ಇವರೆಲ್ಲರೂ ಕೂಡ ತಾವೇ ಕಿತ್ತಾಡ್ಕೊಂಡು ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಎದುರಾಳಿಗಳಾಗಿದ್ಕೊಂಡು ಒಗ್ಗಟ್ಟಿಲ್ಲದೇನೆ ಬಿಜೆಪಿಗೆ ಪ್ಲಸ್ ಆಗಿದೆ. ಬಿಜೆಪಿ ಜೆಡಿಯು ಮೈತ್ರಿಗೆ ಸಾಕಷ್ಟು ಪ್ಲಸ್ ಆಗ್ತಾ ಇದೆ. ಆದ್ರೆ ಜನ್ಸುರಾಜ್ ಪಕ್ಷ ತುಂಬಾ ಸಂಘಟನೆಯಿಂದ ಹೊಸ ಪಕ್ಷ ಆಗಿ ಮುನ್ನುಗ್ತಾ ಇದೆ. ಈ ಬಾರಿ ಆರ್ಜೆಡಿ ಹಾಗೆ ಕಾಂಗ್ರೆಸ್ ಹೆಚ್ಚು ಸ್ಥಾನಗಳನ್ನ ಗೆಲ್ಲೋದಿಲ್ಲ ಅನ್ನೋದು ಬಿಜೆಪಿ ಗೊತ್ತಾಗಿದೆ. ಅವ್ರು ನಮ್ಗೆ ಪೈಪೋಟಿ ಅಲ್ಲ ಅಂತ. ಆದ್ರೆ ಅವರು ಸೋಲುವ ಸ್ಥಾನಗಳನ್ನೇನಾದ್ರೂ ಜನ್ಸುರಾಜ್ ಪಡ್ಕೊಂಡ್ರೆ ನಾವು ಮತ್ತೆ ಮಿತ್ರ ಪಕ್ಷಗಳಿಗಾಗಿ ಕೈ ಚಾಚಬೇಕಾದಂತ ಪರಿಸ್ಥಿತಿ ಬರುತ್ತೆ. ಎನ್ಡಿಎ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಈ ಪ್ಲಾನಿಂಗ್ ನಲ್ಲಿ ಬಿಜೆಪಿ ಈಗ ಜನ್ಸುರಾಜ್ ಪಕ್ಷಕ್ಕೆ ಹೋದಂತ ಒಂದಷ್ಟು ಪ್ರಬಲ ಕ್ಯಾಂಡಿಡೇಟ್ ಗಳನ್ನ ತನ್ನತ್ತ ಸೆಳೆಯುವ ಪ್ರಯತ್ನ ಮಾಡಿದೆ ಅನ್ನುವಂತ ಆರೋಪಗಳನ್ನ ಪ್ರಶಾಂತ್ ಕಿಶೋರ್ ಮಾಡ್ತಾ ಇದ್ದಾರೆ. ಇದು ಸಹಜವಾಗಿ ರಾಜಕೀಯ ಅಂದ ಮೇಲೆ ಅಲ್ಲಿ
ರಣತಂತ್ರಗಳಿಗಿಂತ ಕುತಂತ್ರಗಳೇ ಹೆಚ್ಚು ವರ್ಕ್ ಆಗ್ತವೆ. ಆ ಕುತಂತ್ರಗಳನ್ನ ಸಹಜವಾಗಿ ಅದು ಯಾರಾದ್ರೂ ಮಾಡೇ ಮಾಡ್ತಾರೆ. ಆದ್ರೆ ಇಲ್ಲಿ ಎಲ್ಲೂ ಕೂಡ ಪ್ರಶಾಂತ್ ಕಿಶೋರ್ ಮೋದಿ ಅವರ ಹೆಸರನ್ನ ಹೇಳ್ದೆ ನೇರವಾಗಿ ಬಿಜೆಪಿ ಈ ರೀತಿ ಕೆಲಸಗಳನ್ನ ಮಾಡ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಮೋದಿ ಇನ್ನ ಪ್ರಚಾರದ ಕಣಕ್ಕೆ ಧುಮುಕೋದಿಕ್ಕೆ ಕೆಲವೇ ದಿನಗಳು ಬಾಕಿ ಇದೆ. ಪ್ರಚಾರದಲ್ಲಿ ಭರ್ಜರಿಯಾಗಿ ಮೋದಿ ಮತಗಳನ್ನ ಸೆಳೆಯುವ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಬಿಜೆಪಿಗೆ ಆತಂಕ ಇದೆ. ಸರಿಯಾದ ಅಭ್ಯರ್ಥಿಗಳು ನಮ್ಮ ಪರ ಇಲ್ಲ ಅಂತ ಹೇಳಿದ್ರೆ ಜನಸುರಾಜ್ ಪಕ್ಷದ ಪರ ತಿರುಗುವಂತ ಆ ಕಡೆ ವಾಲುವಂತ ಸಾಧ್ಯತೆ ಇದೆ ಅಂತ. ಹಾಗಾಗಿ ಬಿಹಾರದಲ್ಲಿ ಒಂದು ದೊಡ್ಡ ಪೈಪೋಟಿಯೇ ಶುರುವಾಗಿದೆ. ಒಂದು ಕಡೆ ಆರ್ಜೆಡಿ ಎಂದಿನಂತೆ ತಮ್ಮ ಪಾರಂಪರಿಕ ಮತಗಳು ಹಾಗೆ ಪಾರಂಪರಿಕ ಅಭ್ಯರ್ಥಿಗಳನ್ನ ಹಳೆಯ ಈ ಭಾಗದಲ್ಲಿ ಬಿಹಾರ ಭಾಗದಲ್ಲಿ ಯಾರ್ಯಾರೆಲ್ಲ ಹಿಂದೆ ಹೆಚ್ಚು ಪ್ರಚಲಿತದಲ್ಲಿದ್ರು ಅಂತಹ ಹೆಚ್ಚು ಹೆಸರಿರುವಂತ ನಾಯಕರನ್ನ ಸೆಳೆದುಕೊಂಡು ಅವರಿಗೆ ಟಿಕೆಟ್ ಅನ್ನು ಕೊಡುವ ಪ್ರಯತ್ನ ಮಾಡ್ತಾ ಇದ್ರೆ, ಕಾಂಗ್ರೆಸ್ ಸಿಕ್ಕಿದ್ದಷ್ಟು ಸಿಕ್ಲಿ ಅಂತ ತಮ್ಮ ಶಕ್ತಿಯನ್ನ ಪ್ರಯೋಗಿಸೋಕೆ ನೋಡ್ತಾ ಇದೆ. ಆದ್ರೆ ಜನಸುರಾಜ್ ಪಕ್ಷಕ್ಕೆ ಯುವಕರ ಬೆಂಬಲ ಸಿಕ್ಕದ ಹಾಗಿದೆ. ಹೊಸ ಅಲೆಯೇ ಜನಸುರಾಜ್ ಪಕ್ಷದ ಪರ ಇರೋದ್ರಿಂದ ಈಗ ಬಿಜೆಪಿ ಜೆಡಿಯುಗೆ ದೊಡ್ಡ ಸವಾಲಿರುವಂತದ್ದು ಪ್ರಶಾಂತ್ ಕಿಶೋರ್ ಜನಸುರಾಜ್ ಪಕ್ಷ ಏನು ಮಾಡುತ್ತೆ ಅನ್ನೋದು.